ಚಿಟಗುಪ್ಪದ ಗುರು ಗ್ಲೋಬಲ್ ಬೇಸಿಗೆ ಶಿಬಿರದ ಅದ್ಭುತ ಲೋಕ. ಚಿಟಗುಪ್ಪದ ಸುಂದರ ಬೆಳಗಿನಲ್ಲಿ ಶ್ರೀ ಗುರು ಅಯ್ಯಪ್ಪ ಸ್ವಾಮಿ ಕಾಲೇಜಿನ ಆವರಣವು ಕಂಗೊಳಿಸುತ್ತಿತ್ತು. ಗುರು ಗ್ಲೋಬಲ್ ಬೇಸಿಗೆ ಶಿಬಿರದ ಮಹಾದ್ವಾರದಲ್ಲಿ ಅಕ್ಕ ಅದ್ಯ ಮತ್ತು ತಮ್ಮ ಕೇದಾರ್ ಬಂದು ನಿಂತರು. ಇಬ್ಬರು ಅಚ್ಚುಕಟ್ಟಾದ ಗುರು ಗ್ಲೋಬಲ್ ಚಿಟಗುಪ್ಪ ಲೋಗೋ ಇರುವ ಸಮವಸ್ತ್ರದಲ್ಲಿ ಮಿಂಚುತ್ತಿದ್ದರು. ಇಂದಿನಿಂದ ನಮ್ಮ ಹೊಸ ಕಲಿಕೆಯ ಸಾಹಸ ಶುರುವಾಗಲಿದೆ ಎಂದು ಕೇದಾರ್ ಸಂಭ್ರಮದಿಂದ ತನ್ನ ಅಕ್ಕನಿಗೆ ಹೇಳಿದನು. ಶಿಬಿರದ ಒಳಗಿನ ಸ್ಪೋಕನ್ ಇಂಗ್ಲಿಷ್ ತರಗತಿಯು ಬಹಳ ಆಧುನಿಕವಾಗಿತ್ತು. ಅಲ್ಲಿ ಅಳವಡಿಸಲಾಗಿದ್ದ ದೊಡ್ಡ ಸ್ಮಾರ್ಟ್ ಟಿವಿ ಮೇಲೆ ಇಂಗ್ಲಿಷ್ ಸಂಭಾಷಣೆಗಳು ಮೂಡಿಬರುತ್ತಿದ್ದವು. ಗಂಗಾ ಮತ್ತು ಛೋಟಿ ಅಕ್ಕ ತಂಗಿಯರು ಆ ಸ್ಕ್ರೀನ್ ಮುಂದೆ ನಿಂತು ಶಬ್ದಗಳನ್ನು ಸರಿಯಾಗಿ ಉಚ್ಚರಿಸಲು ಕಲಿಯುತ್ತಿದ್ದರು. ನೋಡು ಗಂಗಾ, ಟಿವಿಯಲ್ಲಿ ಅಕ್ಷರಗಳು ಎಷ್ಟು ಸ್ಪಷ್ಟವಾಗಿ ಕಾಣುತ್ತಿವೆ ಎಂದು ಛೋಟಿ ಆಶ್ಚರ್ಯದಿಂದ ನುಡಿದಳು. ಮುಂದಿನ ಕೊಠಡಿಯಲ್ಲಿ ಅಬೆಕಸ್ ಕಲಿಕೆಯ ಸಂಭ್ರಮವಿತ್ತು. ಶಾರದಾ ಶಿಕ್ಷಕಿಯ ಮಾರ್ಗದರ್ಶನದಲ್ಲಿ ಕೇದಾರ್ ಅತ್ಯಂತ ವೇಗವಾಗಿ ಲೆಕ್ಕಗಳನ್ನು ಮಾಡುತ್ತಿದ್ದನು. ಸ್ಮಾರ್ಟ್ ಪ್ರೊಜೆಕ್ಟರ್ ಮೂಲಕ ಗೋಡೆಯ ಮೇಲೆ ಅಬಕಾಸದ ಮಣಿಗಳು ಡಿಜಿಟಲ್ ಆಗಿ ಮಿನುಗುತ್ತಿದ್ದವು. ಕೇದಾರ್, ನಿನ್ನ ವೇಗ ಅದ್ಭುತವಾಗಿದೆ ಎಂದು ಶಿಕ್ಷಕಿ ಅವನನ್ನು ಬೆನ್ನು ತಟ್ಟಿದರು. ಅಲ್ಲಿ ಅದ್ಯ, ಪವಿತಾ ಮತ್ತು ಗಂಗಾ ಕೂಡ ಆಸಕ್ತಿಯಿಂದ ಕಲಿಯುತ್ತಿದ್ದರು. ಅಬಕಾಸದ ಮಣಿಗಳ ಆಟದಲ್ಲಿ ಪವಿತಾ ಮತ್ತು ಗಂಗಾ ಪೈಪೋಟಿಗೆ ಇಳಿದಿದ್ದರು. ಸ್ಮಾರ್ಟ್ ಪ್ರೊಜೆಕ್ಟರ್ನ ಬೆಳಕಿನಲ್ಲಿ ಡಿಜಿಟಲ್ ಸಂಖ್ಯೆಗಳು ಬದಲಾಗುತ್ತಿದ್ದಂತೆ ಪವಿತಾ ತನ್ನ ಪುಟ್ಟ ಬೆರಳುಗಳಿಂದ ಮಣಿಗಳನ್ನು ಎಣಿಸುತ್ತಿದ್ದನು. ಗಂಗಾ ಅವನಿಗೆ ಸಹಾಯ ಮಾಡುತ್ತಾ, ನೋಡು ಪವಿತಾ, ಡಿಜಿಟಲ್ ಬೋರ್ಡ್ ಮೇಲೆ ಲೆಕ್ಕಗಳು ಎಷ್ಟು ಸುಲಭವಾಗಿ ಅರ್ಥವಾಗುತ್ತಿವೆ ಎಂದು ಹೇಳಿದಳು. ಇಂಗ್ಲಿಷ್ ಗ್ರಾಮರ್ ತರಗತಿಯಲ್ಲಿ ಆಧುನಿಕ ಸ್ಮಾರ್ಟ್ ಬೋರ್ಡ್ ಬಳಸಲಾಗುತ್ತಿತ್ತು. ಶ್ರೇಯಸ್ ಮತ್ತು ಪವಿತಾ ಡಿಜಿಟಲ್ ಪೆನ್ ಹಿಡಿದು ಬೋರ್ಡ್ ಮೇಲೆ ವ್ಯಾಕರಣದ ಪದಬಂಧಗಳನ್ನು ಬಿಡಿಸುತ್ತಿದ್ದರು. ಇಂಗ್ಲಿಷ್ ಅಕ್ಷರಗಳು ಡಿಜಿಟಲ್ ಬೋರ್ಡ್ ಮೇಲೆ ಮಿನುಗುತ್ತಿರುವುದನ್ನು ಕಂಡು ಶ್ರೇಯಸ್ ಸಂಭ್ರಮಿಸಿದನು. ಹೊಸ ತಂತ್ರಜ್ಞಾನವು ವ್ಯಾಕರಣದ ನಿಯಮಗಳನ್ನು ಅವರಿಗೆ ಆಟದಂತೆ ಕಲಿಸುತ್ತಿತ್ತು. ಡಿಜಿಟಲ್ ಕಲಿಕೆಯ ಕೊಠಡಿಯಲ್ಲಿ ಕೃತಿಕಾ, ರಿಷಿಕಾ ಮತ್ತು ಅದ್ಯ ಒಟ್ಟಾಗಿ ತಮ್ಮ ಮುಂದಿನ ಪಾಠಗಳ ಬಗ್ಗೆ ಚರ್ಚಿಸುತ್ತಿದ್ದರು. ಕೃತಿಕಾ ಮತ್ತು ರಿಷಿಕಾ ಸ್ಮಾರ್ಟ್ ಬೋರ್ಡ್ ಮೇಲೆ ಮೂಡುತ್ತಿದ್ದ ವರ್ಣರಂಜಿತ ಚಿತ್ರಗಳನ್ನು ಕಂಡು ಬೆರಗಾದರು. ನೋಡಿ ಅದ್ಯ, ಅಕ್ಕ, ಈ ತಂತ್ರಜ್ಞಾನ ನಮ್ಮ ಕಲಿಕೆಯನ್ನು ಎಷ್ಟು ಸುಲಭಗೊಳಿಸಿದೆ ಎಂದು ರಿಷಿಕಾ ಉತ್ಸಾಹದಿಂದ ನುಡಿದಳು. ಯೋಗ ಮತ್ತು ನೃತ್ಯ ತರಗತಿಯಲ್ಲಿ ಶಿಬಿರಾರ್ಥಿಗಳು ಹೊಸ ಚೈತನ್ಯ ಪಡೆದರು. ಅದ್ಯ ಮತ್ತು ಕೃತಿಕಾ ಶಾಂತವಾಗಿ ಕುಳಿತು ಯೋಗದ ಭಂಗಿಗಳನ್ನು ಮಾಡುತ್ತಿದ್ದರು. ಪ್ರಾಣಾಯಾಮದ ಮೂಲಕ ಅವರು ತಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಿಕೊಳ್ಳುತ್ತಿದ್ದರು. ಮತ್ತೊಂದೆಡೆ ವೇದಾಂತ ಮತ್ತು ಸೋನಿ ಕೂಡ ನೃತ್ಯದ ಹೆಜ್ಜೆಗಳನ್ನು ಹಾಕುತ್ತಾ ಶಿಬಿರದ ಮೋಜನ್ನು ಸವಿಯುತ್ತಿದ್ದರು. ಮಧ್ಯಾಹ್ನದ ವಿರಾಮದಲ್ಲಿ ಕೇದಾರ್, ಅದ್ಯ, ಪವಿತಾ, ಛೋಟಿ, ರಿಷಿಕಾ ಮತ್ತು ಶ್ರೇಯಸ್ ಎಲ್ಲರೂ ಕಾಲೇಜಿನ ಹಸಿರು ಅಂಗಳದಲ್ಲಿ ಒಟ್ಟಾಗಿ ಕುಳಿತರು. ಕೇದಾರ್ ತಾನು ಅಬಕಾಸದಲ್ಲಿ ಕಲಿತ ವೇಗದ ಲೆಕ್ಕಗಳ ಬಗ್ಗೆ ಕೈಸನ್ನೆ ಮಾಡುತ್ತಾ ವಿವರಿಸುತ್ತಿದ್ದನು. ನಮ್ಮ ಕೇದಾರ್ ಗಣಿತದ ಮಂತ್ರವಾದಿಯಾಗಿದ್ದಾನೆ ಎಂದು ಅದ್ಯ ಹೆಮ್ಮೆಯಿಂದ ನಗುತ್ತಾ ಚಪ್ಪಾಳೆ ತಟ್ಟಿದಳು. ಶಿಬಿರದ ಅನುಭವಗಳ ಬಗ್ಗೆ ಅದ್ಯ, ರಿಷಿಕಾ ಮತ್ತು ಕೇದಾರ್ ಹರಟೆ ಹೊಡೆಯುತ್ತಿದ್ದರು. ನನಗೆ ಸ್ಪೋಕನ್ ಇಂಗ್ಲಿಷ್ ತರಗತಿಯ ಸ್ಮಾರ್ಟ್ ಟಿವಿ ಪಾಠಗಳು ತುಂಬಾ ಇಷ್ಟವಾದವು ಎಂದು ರಿಷಿಕಾ ಹೇಳಿದಳು. ಶ್ರೇಯಸ್ ಕೂಡ ಅಲ್ಲಿಗೆ ಬಂದು ತನ್ನ ಗ್ರಾಮರ್ ಕ್ಲಾಸಿನ ಕಥೆಗಳನ್ನು ಹೇಳತೊಡಗಿದನು. ಆಧುನಿಕ ಶಿಕ್ಷಣವು ಅವರಲ್ಲಿ ಹೊಸ ಆತ್ಮವಿಶ್ವಾಸವನ್ನು ಮೂಡಿಸಿತ್ತು. ಶಿಬಿರದ ಕೊನೆಯ ದಿನ ಮಕ್ಕಳೆಲ್ಲರೂ ಸಂಭ್ರಮದಿಂದ ಒಬ್ಬರಿಗೊಬ್ಬರು ಶುಭಾಶಯ ತಿಳಿಸಿದರು. ಸೋನಿ ಮತ್ತು ಪುಟ್ಟ ವೇದಾಂತ ಸಮವಸ್ತ್ರದಲ್ಲಿ ಕಂಗೊಳಿಸುತ್ತಾ ಶಿಬಿರದ ನೆನಪುಗಳನ್ನು ಮೆಲುಕು ಹಾಕುತ್ತಿದ್ದರು. ಶಿಬಿರದ ಕಲಿಕೆಯು ಅವರ ಉಜ್ವಲ ಭವಿಷ್ಯಕ್ಕೆ ಅಡಿಪಾಯವಾಗಿತ್ತು.